Yeah guys, welcome back to my YouTube channel guys. ನನಗೆ ಗೊತ್ತು ಈ ಲಾಗ್ ತುಂಬಾ ಲೇಟ್ ಆಗಿ ಬರ್ತಿದೆ ಅಂತ, ಯಾಕಂದ್ರೆ ಸ್ವಲ್ಪ ಸಮ್ ರೀಸನ್ ಇಂದ ನಾನು ಸ್ವಲ್ಪ ಲಾಗ್ ಮಾಡೋದು ನಿಲ್ಸಿದ್ದೆ. ಸೊ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಈ ಮತ್ತೆ ನಾನು ಬ್ಯಾಕ್ ಟು ಟ್ರ್ಯಾಕಿಗೆ ಬಂದಿದ್ದೀನಿ. ಸೊ ಇನ್ಮೇಲೆ ಬರುತ್ತೆ ವೀಕ್ಲಿ 3-2 ಲಾಗ್ಸ್ ಬಂದೇ ಬರುತ್ತೆ. ಸೊ ಇವತ್ತೇನಂದರೆ ನಮ್ಮ ಅಣ್ಣನವ್ರದ್ದು ಸಿಸ್ಟರ್ ಬರ್ತಡೇ ಇತ್ತು. ಸೊ ಅದಕ್ಕೆ ಒಂದು ವಿಡಿಯೋ ಶೂಟ್ ಮಾಡಬೇಕಿತ್ತಂತ ನನ್ನ ಹತ್ರ ಬಂದಿತ್ತು. ಸೊ ಅವನ್ನೆಲ್ಲ ಮಾಡಿ ಏನೇನೋ ಆಯಿತು. ಈಗ ಗಾಡಿ ಕೀ ಕಳೆದೋಗ್ಬಿಟ್ಟಿತ್ತೆ. ನಮ್ಮ ಅಣ್ಣವ್ರು ಹುಡುಕಾಡ್ತಿದ್ದಾರೆ. ಇಲ್ಲಿ ನೋಡಿ, ಒಂದು ಗಾಡಿ ಕೀ ಹುಡ್ಕಕ್ಕೆ ಎಲ್ಲ ಚಲ್ಲಿಪಿಲ್ಲಿ ಮಾಡಿದ್ದಾರೆ ಗೈಸ್. ಇನ್ಮೇಲೆ ಕರೆಕ್ಟಾಗಿ ಲಾಗ್ ಎಲ್ಲ ಬರುತ್ತೆ. ಆಮೇಲೆ ಆದಷ್ಟು ನೀವು ವಿಡಿಯೋಸ್ ನೋಡಿ ಸುಮ್ಮನೆ ಹೋಗೋದಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ಮೇಲೆ ಕರೆಕ್ಟಾಗಿ ಬರುತ್ತೆ. ಒಂದು ಏನೋ ದೊಡ್ಡದಾಗಿ ಮಾಡಕ್ ಹೋಗಿದ್ದೆ, ಬಟ್ ಅದು ಸಿಗ್ಲಿಲ್ಲ. ನಾನು ಅನ್ಕೊಂಡಿದ್ದಷ್ಟು ಸಪೋರ್ಟ್ ಬರಲಿಲ್ಲ. ಸೊ ಅದಕ್ಕೆ ಅರ್ಧಕ್ಕೆ ಸ್ಟಾಪ್ ಮಾಡಿದ್ದೀನಿ. ಅರ್ಧ ಶೂಟಿಂಗ್ ಎಲ್ಲ ಆಗಿತ್ತು. ಹೇಳಿದ್ದೆ, ಇನ್ಸ್ಟಾದಲ್ಲೂ ಹಾಕಿದ್ದೆ. ನಾನು ಏನೋ ಒಂದು ಮಾಡ್ತಿದ್ದೀನಿ, ಸಮ್ ಕ್ಲೂ ಕೊಟ್ಟಿದ್ದೆ, ಬಟ್ ಅದು ಹೇ ಶಿಟ್. ನೋಡಿ ಗೈಸ್, ಇವನ್ನೆಲ್ಲ ತರಿಸಿದ್ದೆ ನಾನು ಅದನ್ನ ಮಾಡೋಕ್ಕೆ ಶೂಟ್, ಬಟ್ ಸಿಗ್ಲಿಲ್ಲ, ಸಪೋರ್ಟ್ ನೀಟಾಗಿ ಬರಲಿಲ್ಲ. ಸೊ ಫೈನಲಿ ಬೀಗ ಸಿಕ್ತು. ಸ್ವರ್ಗತನ ಹೋಗ್ತೈತೆ. ಏನಪ್ಪ ನಾಲ್ಕು ಇಲ್ಲ ನಾನು ಅದಕ್ಕೆ ನೋಡಿ ನೋಡ ಬುಕ್ ಅಂದ್ರೆ ಗಾಡಿ ಐತೆ, ಟೋಲ್ ಮಾಡ್ಕೊಂಡ್ರೆ ಆಯ್ತು. ಗಾಯ್ಸ್, ಒಂದು ಕೀ ಹುಡುಕಕ್ಕೆ ನನ್ನ ಮಕ್ಕಳು ಎಷ್ಟು ಇದನ್ನ ಮಿಸ್ ಮಾಡಿದಾರೆ ಅಂದರೆ ನೋಡ್ರಿ. ಇರೋ ಮಕ್ಕ ತೋರ್ಸಪ್ಪ, ಎಲ್ಲ ++. ತೋರ್ಸ್ ನಿಂದಿದ್ದು ಎಲ್ಲ ಮಾಡತನ ಮಾಡಿ ಎಲ್ಲ ನನ್ನ ಮೇಲೆ ಹಾಕ್ತಿರಲ್ಲ. ಮನ್ಸಾದ್ರೆ ಹೆಂಗ್ ಬರ್ತೈತ್ರ ನಿಮಗೆ? ಹೇಳಕ್ ಮನ್ಸು ಯಾಕೋ, ಬಾಯಿ ಅಲ್ಲ ಹೇಳಕ್ ಮನ್ಸು ಯಾಕೆ, ಬಾಯಿ ಇದ್ರೆ ಸಾಕಲ್ಲ. ಗೈಸ್ ತುಂಬಾ ಮೆಸ್ ಇದೆ, ಕ್ಲೀನ್ ಮಾಡಿ ಬೆಳಗ್ಗೆ ಸಿಗ್ತೀನಿ. ಬಾಯ್ ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ಟೈಮ್ ಆಗಿಬಿಟ್ಟಿದೆ ಕಾಲೇಜಿಗಡೆ. ನಮ್ಮ ಹುಡುಗರೆಲ್ಲ ಹೋಗಿದ್ದಾರೆ. ನೆಕ್ಸ್ಟ್ ನಂದೀಗ ಲ್ಯಾಬ್ ಇದೆ. ನಮ್ಮ ಹುಡುಗ ನೋಡಿ ಹೆಂಗೆ ಮಲಗಿದ್ದಾನೆ. ಇವರಿಗೆಲ್ಲ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ಕಾಲೇಜಿಗೆ. ನಾವು ಸಿನ್ಸಿಯರ್ ಹುಡುಗರು ಹೋಗ್ಬೇಕು. ಆ ಶೆಡ್ ಮುಟ್ಬೇಕು ಗೈಸ್. ಈಗ ನೀ ಮುಟ್ಟು, ನೀನು ಫಸ್ಟ್. ನೀನು ಬಾ, ನೀನು ಮುಟ್ಟು. ಬಾಬಾ ಮಗ, ಅದು ಆ ಶೆಡ್ಡು ಮುಟ್ಟ. ಬಾ, ನೀನಾರಲ್ಲೇ, ನೀನಾರು ನೀನಾರ ಯಾರು? ನೆಕ್ಸ್ಟ್ 0.5 ಮಾಡ್ತೀರ. ಮುಟ್ಟಲೆ ಇವನು ಕೈಗಂತ ಆಗೋದಿಲ್ಲ. ಆಗಿಂದ ಟ್ರೈ ಮಾಡ್ತಿದ್ದಾನೆ, ಇವನ್ ಕೈಗಂತ ಆಗ್ತಾ ಇರಲಿಲ್ಲ. ನೋಡ್ರಿ ಗಾಯ್ಸ್, ಅವ್ನು ಶರತ್ ಅಲ್ಲ ಕಚ್ಚಿರೋದು. ಇದು ಯಾರ ಮಗ ಕಚ್ಚಿರೋದು? ಶರತ. ನೋಡಿ ಇಲ್ಲಿ ಇವರೇ ಕಚ್ಚಿದ್ದು. ನೋಡಿ ಇಲ್ಲಿ ಇನ್ನೂ ಅಷ್ಟೇ. ಆನ್ ಮಾಡ್ಬೇಕು. ಅವಲ್ಲ ಇಲ್ಲಪ್ಪ. ಒಳ್ಳೆ ಸ್ಪೀಕರ್ ಬಾಕ್ಸ್ ಅಂದಿವಿ. ಆನ್ ಮಾಡ್ಬೇಕು. ಈಗ ಆನ್ ಮಾಡೋಣ ಬೇಡ ಅಂತ ಚರ್ಚೆ ನಡೀತಾ ಇದೆ. ಆನ್ ಮಾಡ್ಬೇಕು ಅಷ್ಟೇ. ಚಿನ್ನಿ ಹೇಳಿಂದ ಮುಗೀತು. ಹರಿಸರ್ ಪರ್ಮಿಷನ್ ತಗೊಂಡು ಆನ್ ಮಾಡ್ಬೋದಂತೆ. ಲೈಟ್ ಇರ್ಬೇಕಿತ್ತಂಗ, ಲೈಟೇ ಸಾಕಾಕಲೆ. ಅದೇ ಆಗ್ತದೆ. ಇವಾಗ ಏನಂತ ಒಂದು ಹೊಡ್ತಾ ಹೊಡ್ಸ್ಕೊಂಡು ನೀನು ಜಗಳಕ್ಕ ನೋಡು. ಇಂಥ ಚಾನ್ಸ್ ಯಾರಿಗೆ ಸಿಗ ಹೊಡೆಯೋದು ಬೇಡ. ಒಂದು ಕೈ ಹಿಡಿದು ಕೈ ಕಡಿರ್ಲಿ ಒಂದು. ಶರತ್ ಕಡಿತಾನೆ. ಆನ್ ಮಾಡೋಣ ಬೇಡ ಅದು ಒಂಥರ ಸಲಿಗೆ ತಗೊಂಡು ಇಲ್ಲದುಂಟಿದ್ದೇನೆ. ಸರ್ ಪರ್ಮಿಷನ್ ತಗೊಂಡೆ ಟೆಸ್ಟ್ ಮಾಡಿ. ಸುರಕ್ಷಿತವಾಗಿರೋದು ಚೇಂಜ್ ಮ್ಯಾನೇಜ್ಮೆಂಟ್
ನಾಯಿ ಕಡಿದ್ರೆ ಇನಿಷಿಯಲ್ ಮಾಡ್ಸಲ್ಲ ಅಂತ ನೋಡಿದ್ದೆ ಏ, ನಾಳೆ ಹೋಯ್ತೀನಿ ಮನುಷ್ಯರು ಕಡಿದ್ರೆ ಇನಿಷಿಯಲ್ ಮಾಡ್ಸೋದು ನೋಡಿರ ಇವನಿಂದ ಆಗಿತ್ತಿದು. ತೋರ್ಸಪ್ಪ ಕೈ ತೋರ್ಸೋ ನಿಂದ. ಇಲ್ಲ ನೋಡಿ ಇಲ್ಲಿ ಕಡಿರೋದು ಹೆಂಗಿದೆ. ಈಗ ಹೋಗಿ ನಮ್ಮ ಹುಡ್ಗನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದಾನೆ. ಅದ್ರ ದುಡ್ಡೆಲ್ಲ ಕೊಡೋದು ನಮ್ಮ ಅಧ್ಯಕ್ಷರು. ಶರ್ತಾ ಏನೋ ಏನೋ ಕಂದೆ ಅಲ್ಲೇ ಹಿಂಗೆ ಆಗಬಾರ್ದಿತ್ತು ನಿನಗೆ. ಪ್ರಾಬ್ಲಮ್ಸ್ ಎಲ್ಲ ನೀನು ಪ್ರಾಬ್ಲಮ್ಸ್ ಅದೇ ಹುಡ್ಕೊಂಬರ್ತಾ ನೀನೇ ಹುಡ್ಕೊಂಡು ಹೋಗ್ತೀಯ. ಐ ಲೈಕ್ ಪ್ರಾಬ್ಲಮ್ಸ್. ಸೊ ಐ ಡ್ಯಾಶ್ ಐ ಅವಾಯ್ಡ್ ಪ್ರಾಬ್ಲಮ್ಸ್ ಬಟ್ ಪ್ರಾಬ್ಲಮ್ಸ್ ಲವ್ಸ್ ಮೀ. ಸೊ ಪ್ರಾಬ್ಲಮ್ಸ್ ವೋಂಟ್ ಅವಾಯ್ಡ್ ಮೀ. ಮನು ಹಾಂ, ಏನು ಹೇಳ್ತೀಯಪ್ಪ ಇದಕ್ಕೆ? ದುಡ್ಡು ಬೆಚ್ಚನ್ ಅಷ್ಟೇ. ದುಡ್ಡಷ್ಟೇ ಯಪ್ಪ ಇಲ್ಲಿ ಹೋಗೋ ಅಷ್ಟ್ರಾಗೆ ಸತ್ತೋಗ್ತೀನಿ. ಗೈಸ್ ಏನು ಪ್ರಾಬ್ಲಮ್ ಆಗಿತ್ತೆ ಅಂದರೆ ಅಲ್ಲಿ ಹೋಗಿ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಏನು ಕಚ್ಚಿತೆ ಅಂತ ಹೇಳಿದ್ರೆ ಮನುಷ್ಯ ಕಚ್ಚಿತೆ ಅಂತ ಹೇಳ್ಬೇಕೀಗ. ಈ ಕಡೆ ಬರಪ್ಪ. ಅಲ್ಲಿ ಬಂದರೆ ಇದೊಂದು ಕರ್ಮ. ಹಿಂಗೆ ಜಂಪ್ ಆಗಲೇ ಅಪ್ಪ. ಅವನಿಗೂ ಕಡ್ದಾನೆ, ಕಾಲಿಗೆ ಕಡ್ದಾನೆ. ಹೋಗಿ ಏನು ಹೇಳ್ತಾರಂತ ನೋಡ್ಬೇಕೀಗ. ಏನೋ ಇಂಜೆಕ್ಷನ್ ಮಾಡಿಸ್ಬೇಕಲ್ಲ. ಏನಕ್ಕೆ? ಬೈಟಿಂಗ್. ಡಾಗ್ ಬೈಟ್ ಅಲ್ಲ, ಮ್ಯಾನ್ ಬೈಟ್. ಅವ್ನ ಮಕ್ಕ ನೋಡು ಪಾಪ. ಶರ್ತಾ ಯಾವ ವಾರ್ಡ್ ನಂಬರ್ ಹಂಗೆ ಕೇಳ್ಕೊಂಬ. ಓಕೆ ಡುಡ್. ಬೇಜಾರಾಗ್ಯಾನ ಓಕೆ ಓಕೆ. ಅಲ್ಲಿ ಹೋಗಿ ಬಿಲ್ ಹಾಕ್ಸಕ್ಕೆ ಹೋದ ಅಂದರೆ ಫಸ್ಟಿಗೆ ಇದನ್ನ ಹಾಕ್ಸೋಕ್ಕೆ. ಏನು ಕೇಳ್ದ ಅಂದರೆ ಯಾರು ಕಡ್ದಾರಂದ್ರೆ ನಾನೇ ಅಂತ ಹೇಳ್ತಾನೆ. ಅವರೇ ಬೈದ್ರೆ ನೀನಂತ ಹುಚ್ಚಿದೀಯೋ ಅಂತ. ಅವ್ರಿಗೆ ಹಾಕೋಣ ನೋಡಿ ಡೆಡ್ ಬಾಡಿ ಅಂತಾನೆ. ಅದು ಊಟ ಹಾಕೋಣಲ್ಲಿ ಅದು ಊಟ. ಅದು ಇಟ್ಟಿರೋ ಶೇಪ್ ನೋಡಿದ್ರೆ ಬಾಡಿ ಶೇಪ್ ಇತ್ತು. ಊಟ ಬಾಕ್ಸಲ್ಲಿ ಅದು ಇದ್ಯಾವ್ದಲೇ ಇದು ದೌದ್ ಹಾಸ್ಪಿಟ್ಲ್ ಇದ್ದಂಗೆ ಐತಲ್ಲೇ. 9 ಎಲ್ಲ ಐತೆ. 8 ಅಲ್ಲೇ 8B ಇದು 8A. ಗೈಸ್ ಇವ್ನು ಗಾಯ ತೋರ್ಸಕ್ಕೆ ಒಂಥರ ಆಗ್ತೈತೆ ನಮಗೆ. ಎಲ್ಲರೂ ಕೇಳ್ತಾರೆ ಏನಾಯ್ತು ಅಂತ. ಏನು ಹೇಳಿ? ಒಳ್ಳೆ ರಿಪೋರ್ಟ್ ಕೊಡಲೇ. ಕೇಸ್ ಏನಿಲ್ಲ ನಾನು ಫ್ರೆಂಡ್ಲಿ ಬೈಟ್ ಇದು. ಏನು ಹೇಳು ಶರ್ತಾ, ಏನಿದು? ಉಗುಳಬಾರದು. ಹೇಳು ಮುಂದಕ್ಕೆ. ಉಗುಳಿದರೆ 500 ರೂಪಾಯಿ ದಂಡ. ಅದೇ ಥರ ನಾವು ಅಷ್ಟೇ ಮೇಲೆ ಯಾರಿಗೂ ಕಚ್ಚಬಾರದು, ಕಚ್ಚಿದರೆ 500 ರೂಪಾಯಿ ದಂಡ. ಅಲ್ತಸ ನಿಂದಲ್ಲ ಈ ಸಿಂಹಂದು ಹರಿತೈತಲ್ಲಿ ಗಾಯ್ಸ್. ಬಿಲ್ ಮೇಲೆ ಬಿಲ್ ಬರ್ತೈತೆ. ಸಿಂಹಂದು ಹರಿತೈತೆ. ಏನೇ ಇದ್ರು ಹರಿತೈತಿ ಈಗ ಸಿಂಹ. 15ನೇ ನಂಬರ್ ರೂಮ 2 ಬರ್ತಾರೆ. ಒಂದು ನೀನು ಮಾಡಿಸ್ಕ, ಇನ್ನೊಂದು ಅವನಿಗೆ ಮಾಡ್ಸೋಣ. ಹಾಸ್ಪಿಟ್ಲ್ ನೋಡಿದರೆ ನನಗೆ ಅಲ್ಲೇ ಹಿಂಗಿದೆ ನೋಡಿದ್ದು. ನೋಡಿ ನನ್ನ ರಿಪೋರ್ಟ್ ಬಂದಿದೆ ಇದೆ. ಬರೀ ಕುತ್ಕೊಂಡು ಬರ್ತಾರೆ. ಸಿಮ್ಮಂದು ಯಾಕೆ ಓವರ್ ಮಾಡ್ತಿದ್ದಾನೆ. ಬಿಲ್ ಮೇಲೆ ಬಿಲ್ ಹಾಕ್ಸು. ಅಲ್ಲಿಂದ ಬರಲಿ. ಹೇಳಪ್ಪ ಏನ? ಕರ್ಮ ರಿಟರ್ನ್ಸ್ ಇನ್ 1 hour ಅನದರ್ ವೇ. ಕರ್ಮ ತೋರಿಸ್ತೀನಿ, ಕೈ ರೆಡಿ ಆಗಲಿ. ಇದಕ್ಕಿನ್ನ ಡಬಲ್ ಕೈ ಅಟ್ಯಾಕ್ ಮಾಡೇ ಮಾಡ್ತೀನಿ ಅವನಿಗೆ. ಪ್ಲಾನ್ ಮಾಡಿ another way. ಅಲ್ಲಪ್ಪ. ಈಗ ನಾನು ಕೇಳ್ತಿರ್ದೆ ಗೊತ್ತಾ, ಕಚ್ಚಾದ್ ಬಿಟ್ಟು ಒಂದೇಟು ಹೊಡೆದಿದ್ರೆ ಹೊಡೆಸ್ಕೊಂತಿದ್ದ. ಅವ್ನಿಗೆ ಹೊಡೆಯೋದು ಹೆಂಗನೇ ಇರಲಿ ರೀ, ಅವ್ನಿಗೆ ಹೊಡೆದ್ರೆ ನನಗೆ ಹೊಡ್ತಾ ಬೀಳ್ತಿತ್ತು. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲೂ. ಈ ಕಡೆನಾ ಹಿಂಗೆ ಹೋಗ ನಡಿ. ಅದು ಕಚ್ಚ ರೀಸನ್ ಇತ್ತು. ಅದು ಸುಮ್ಮನೆ ನೋಡು ಹುಡುಗನ ಪಾಪ. ಗೈಸ್ ಇವನು ಒಬ್ಬನೇ ಕಚ್ಚಿಲ್ಲ. ನನಗೋ ಬೆನ್ನಿಗೆ ಹಾಕಿದ್ದಾನೆ, ಇವನಿಗೆ ಕೈಗೆ ಹಾಕಿದ್ದಾನೆ, ಅವನಿಗೆ ಕಾಲಿಗೆ ಹಾಕಿದ್ದಾನೆ. ಯಾರ್ಯಾರಿಗೆ ಎಲ್ಲೆಲ್ಲಿ ಕಚ್ಚಿನ ತೋರಿಸ್ರು. ಏನು ತೋರ್ಸಕ್ಕೆ ನನ್ನ ಬೆನ್ ಬಿಚ್ಚು ತೋರ್ಸೋಣ. ಬಟ್ಟೆ ಬಿಚ್ಚು ದಾಳ ಪಾಪ ಬಿಚ್ಚು. ನಿಂದೆಲ್ಲ ಬಾಡಿ ಸುಚ್ಕೆ ಎಳ್ಳೆಳ್ಳು ರಕ್ತಿಯಲ್ಲ. ನೀನೇ ಕಾರಣ ಅವನು ಅಲ್ಲಿ ಹೋಗೋಕ್ಕೆ. ಎಂದೂ ಹಾಸ್ಪಿಟ್ಲಿಗೆ ಹೋದಾನಲ್ಲ ಪಾಪ. ನಾನು ಯಾರು ನಮ್ಮ ಹುಡುಗ ಹೆಂಗ್ ಮಾಡ್ಬಿಟ್ಟ. ಶೇಪ್ ನೋಡಿ ಹೆಂಗಿದೆ, ದೋಣಿ ಶೇಪ್. ಇದೇನು ಐಸ್ ಕ್ಯೂಬ್ ಹಿಂಗೆ ಐತಿದು. ಹಿಂಗೆ ಆಗ್ಬಾರ್ದಿತ್ತು ಮನು. ನಿನ್ನ ಮನಸ್ಸಿಂದ ಮಾತು ಹೇಳ್ಬೇಕಂದ್ರೆ ಏನು ಹೇಳ್ತೀಯ? ಬರಲಿ ಒಂದು ದಿವಸ ಅವ್ನಿಗೆ ಹೇಳ್ತೀನಿ.
ಗೈಸ್ ಇವತ್ತು ಎಗ್ ಸಾಂಬಾರ್ ಮಾಡ್ತಿದ್ದಾನೆ ನಮ್ಮ ರುದ್ರೇಶ್ ಅಣ್ಣ. ಡಿ ಬಾಸ್ ಅಪ್ಪಟ ಅಭಿಮಾನಿ. ಗೈಸ್ ನಾವು ಜಸ್ಟ್ ಈಗಿನ ಊಟ ಮಾಡಿದ್ವಿ, ಅಂದರೆ 9 ಗಂಟೆಗೆ. ಈಗಲೇ ಹಸುವಾಗಿದ್ದಾರೆ ಗೈಸ್. ತಿನ್ನೋಣ ಅಂತ ಹೊರಗೆ ಹೊಟ್ಟಿದ್ವಿ, ನನ್ನ ಗಾಡಿ ಪೆಟ್ರೋಲ್ ಖಾಲಿ ಆಯ್ತು. ಟೋಲ್ ಮಾಡು. ಬಾಟ್ಲು ಹಾಕ್ಸ್ಲೇಬೇಕು ನಾನು ಹೆಂಗಿದ್ರು ಈಗ. ನಾಳೆ ಕಾಲೇಜಿಗೆ ಹೋಗ್ಬೇಕಂದ್ರೆ ದುಡ್ಡು ಬಾರಿ ಅಷ್ಟೊಂದಿಲ್ಲ ನನ್ನ ಹತ್ರ ಈಗ ಇರೋದೇ. ಹಾಂ ಶಾಮ್ನೂರಿಗೆ ಹಿಂಗವಣ ಟೋಲ್ ಮಾಡ್ತೀಯಲ್ಲ ಮಾಡು ಸರಿಯಾಗಿ ಮಾಡು. ಜೋರಾಗಿ ಹೊಡಿಯಕ್ರೆ ನಿಮ್ಮ ವಾಪಸ್ ಕನ್ನಡಲ್ಲಿ ಅಡಿಯಲ್ಲಿಗೆ. ಅಯ್ಯೋ ಚೆನ್ನಾಗಿ ಸ್ವಲ್ಪ ಇಳಿಯ ತಳ್ಳ ಒಂದು ಸ್ವಲ್ಪ ಆಗಲ್ಲ ಕಣ. ಮುಂಚೆ ಥರ ಸ್ಟ್ರೆಂತ್ ಇಲ್ಲ ಕಣ. ಜಿಮ್ಮಿಗೆ ಹೋಗೋದು ಬಿಟ್ಟು ಭಾರಿ ವೀಕ್ ಆಗಿಬಿಟ್ಟಿದ್ದೀನಿ. ಈ ಕಡೆ ಎಲ್ಲ ಪುಟ್ರೇಶ್ ತಳ್ಳು ಹತ್ತು ಆರಾಮ ತಳ್ಳ. ಫೋರ್ಸ್ಫುಲ್ ಯಾಕೆ ತಳ್ಳು ಒಂದೇ ಸಲ. ನಾವು ಮೂವ್ ಮಾಡಲ ಇಲ್ಲ ಅಷ್ಟೇ. ಕೊಡು 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 ಕೊಡು. ತಳ್ಳ. ಹಾಂ ಬರಲೇ. ಗಟ್ 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 ಒಂದು ಲೆವೆಲಿಗೆ ಇರ್ತಾ. ಅಲ್ಲಿ ಗಾಡಿ ಕಾರ್ ಐತೆ. ಗಾಯ್ಸ್ ದರ್ಶನಿಗೆ ಹಸುವಾಗಿತ್ತು ಅಂತೇಳಿ ಊಟಕ್ಕಂತೇಳಿ ಏನೋ ತಿನ್ನಕ್ಕಂತೆ ಹೊರಗೆ ಬಂದ್ವಿ. ಹೊರ ಬರೋಣ ಗಾಡಿ ಪೆಟ್ರೋಲ್ ಖಾಲಿ. ಅದ್ರ ಸಲುವಾಗಿ ಇವಾಗ ಟೋಯಿಂಗ್ ಪರಿಸ್ಥಿತಿ ಭಾಳ ಕಷ್ಟ ಐತಿ. ಸಮಸ್ಯೆ ಸಮಸ್ಯೆ ಸಮಸ್ಯೆ. ವಿ ಡೋಂಟ್ ಲೈಕ್ ಇಟ್, ವಿ ಅವಾಯ್ಡ್. But ಸಮಸ್ಯೆ likes us. ಐ ಕಾಂಟ್ ಅವಾಯ್ಡ್. We can't avoid. ವಿ ಕಾಂಟ್ ಅವಾಯ್ಡ್. ಗೈಸ್ ಅಣ್ಣನ ಡ್ರೀಮ್ ಗಾಡಿ ಅದು NS. ಹಾಂ 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 110 ಫುಲ್ ಟ್ಯಾಂಕ್ ಅಂತ. ಫುಲ್ ಟ್ಯಾಂಕ್ ನಾನು ನಿನಗೇನು ಹೇಳಿದ್ದೆ? ಇಬ್ಬರಿಸ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದೆ ತಾನೇ. ಗಾಯ್ಸ್ ನಾವೀಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಯಾಕಂದರೆ ಇವತ್ತು ಗುರುವಾರ. ವಾಯ್ಸ್ ಹೋಗಿದ್ದೆ ಯಾಕಂದರೆ ಹಳ ಮುಳ ತಿನ್ನಿಸ್ತಾನೆ ನನಗೆ. ಇವನಿಗೆ ಬ್ಯಾಡ್ ಕಮೆಂಟ್ ಹಾಕಿರಿ ಇವನಿಗೆ. ರೆಡಿ ಆಗಿ ಪೊಲೀಸ್ ಇದ್ದಾರೆ. ನಮ್ಮ ಮಗ ಹೆಲ್ಮೆಟ್ ಇಲ್ಲ ಏನಿಲ್ಲ. ಅದೇ ಫೈನ್ ಕಟ್ಟಕ್ಕೆ ದುಡ್ಡಿಲ್ಲ ಕಣೋ. ನನ್ನ ಕಷ್ಟ ಏನು ಅಂತ ನಮ್ಮ ಹುಡುಗ ಟ್ರೈ ಮಾಡ್ತಿದ್ದಾನೆ. ಮಾಡಪ್ಪ ಮಾಡೋ ಅದು. ಸ್ವಲ್ಪ ಆಫ್ ಮಾಡು ಮಗ ಫೋನು. ಟೈಮ್ ತೋರಿಸ್ತೀನಿ, ನಿಮಿಷ ಆಫ್ ಮಾಡೋದನ್ನ. ಒಂದು ನಿಮಿಷ ವೆಲ್ಕಮ್ ಬ್ಯಾಕ್. ಗೊತ್ತಾ ಗಾಯ್ಸ್ ಟೈಮ್ ಎಲ್ಲ ನಿಂದು 12:35 ಮಿಡ್ ನೈಟ್. ಪ್ರಕಾಶ್ ಅಂತ. ಬಟ್ ಇನ್ ಕೆಲವರು ಲಾಕ್ ಟ್ರೈ ಮಾಡ್ತಿದ್ದಾನೆ. ಅಂದ್ರೆ ವೈನ ಬಿಟ್ಟಾಕ್ಬಿಟ್ಟಾರೆ. ಕೆನ ಪಿನ ಸಿಂಗ್ ಮಾಡ್ತವ್ರೆ. ಅಂದ್ರೆ ಪಿ ಅಂದ್ರೆ ಅವರು, ಕೆ ಅಂದ್ರೆ ನಾನು ಅಂತ. ಅದೆಲ್ಲ ಮರೆಯಾರೆ. ಇದು ನನ್ನ ಫ್ಯಾಮಿಲಿ ಹೆಸರು KYP ಅಂತ. ಹೌದು, KYP ಟೈಟಲ್ ಇದೆಯಲ್ಲ ಅದು ಫುಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟಾರೆ ಸ್ನ್ಯಾಪ್ ಬ್ಲಾಗ್ ಅಲ್ಲಿ. ಸೊ ಅದು ಕ್ಲಾರಿಫೈ ಕೊಡ್ತಿದ್ದಾನೆ. ಸೊ ನಾವೇನ್ ಮಾಡ್ಬೇಕಂದ್ರೆ ಈಗ ಟೈಮ್ ಆಗಿದೆ, ಮಲ್ಕೋಬೇಕು ಗಾಯ್ಸ್. ನಾವೀಗ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಸ್ವಲ್ಪ